ಈ ಸಿನಿಮಾ ಇಂಡಸ್ಟ್ರಿಗೆ ಏನಾಗಿದೆ ಅಂತ ಎಲ್ಲರೂ ಹುಡುಕ್ತಾ ಇದ್ದಾರೆ. ಒಂಥರ ಕ್ಲೂಲೆಸ್, ಪ್ಯಾನಿಕ್ ಆಗಿದಾರಾ? ಯಾಕೆ ಯಾವ ಸಿನಿಮಾಗಳು ಹೋಗ್ತಾ ಇಲ್ಲ? ಜನ ಒಂದು ಒಳ್ಳೆ ಕಾಂಟೆಂಟ್ ಬಿಟ್ಟರೆ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸರ್. ಅವ್ರು ಬೇರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನನಗೆ 2.5 ಗಂಟೆ, ನಾನು 200 ರೂಪಾಯಿಗಿಂತ ನನ್ನ 2.5 ಗಂಟೆ ಸಮಯ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಡಿಯನ್ಸ್ ಹಂಗೆ ಏನಾಗ್ಬಿಟ್ಟು ಡಿಸಪಾಯಿಂಟ್ ಆಗ್ಬಿಟ್ರು. ಎಷ್ಟು ಸತಿ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಾலும் ಕೆಲವು ಸಿನಿಮಾಗಳು ಅನ್ಕೊಂಡಂಗೆ ಆಗ್ತಾ ಇಲ್ವಲ್ಲ ಅಂತ ಅವ್ನು ಒಳ್ಳೆ ಸಿನಿಮಾ ಇದ್ರೂ ಬರ್ದಿರೋ ಹತ್ರ ಆಗ್ತಾರೆ. ಸಿನಿಮಾ ಚೆನ್ನಾಗಿದ್ರೆ ಅದು ಸೋತಿರೋದು ಹಿಸ್ಟ್ರಿನಲ್ಲಿ ಇಲ್ಲ ಸರ್. ಒಂದು ಸಿನಿಮಾ ಏನೋ ಸೋತಿದೆ ಅಂತಂದರೆ ಖಂಡಿತವಾಗ್ಲೂ ಏನೋ ಸಮಸ್ಯೆ ಇದೆ ಅಂತಲೇ ಅರ್ಥ. ತರುಣ್ ಒಳ್ಳೆ ಸಿನಿಮಾ ಕೊಡ್ತಾರೆ, ಎಲ್ರಿಗೂ ಅದೊಂದು ಖುಷಿ ಇದೆ. ನೀವು ಮಾತ್ರ ಒಳ್ಳೆ ಸಿನಿಮಾ ಕೊಡ್ತೀರಾ? ಅಫ್ಕೋರ್ಸ್ ನೀವು 100 ಜನ ಇದ್ದರೆ 100 ಜನ ಇಂಪ್ರೆಸ್ ಮಾಡೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಇಂಪ್ರೆಸ್ ಮಾಡ್ಬೋದಾ? ಅದಕ್ಕೆ ಮಾಸ್ ಅಂತ ಕರೀತಾರೆ. ಎಷ್ಟು ಹೈಯೆಸ್ಟ್ ಜನಕ್ಕೆ ಕೇಟರ್ ಮಾಡ್ಬೋದು ಒಂದು ಸ್ಕ್ರಿಪ್ಟನ್ನ. ಇದೆಲ್ಲರಿಗೂ ಇಷ್ಟ ಆಗೋದ್ರ ಎಲಿಮೆಂಟ್ಸ್ ಏನೇನು ಆಗ್ಬೋದು. ಅನ್ಫಾರ್ಚುನೇಟ್ಲಿ ದರ್ಶನ್ ಅವ್ರ ಸಿನಿಮಾ ಮಾಡೋಕ್ಕಾಗ್ತಾ ಇಲ್ಲ. ಅವರು ಇದ್ದಿದ್ರೆ ಸಿನಿಮಾ ಇಂಡಸ್ಟ್ರಿ ಬೇರೆನೇ ಶಕ್ತಿ ಇರ್ತಾ ಇತ್ತು. ಯಾಕಂದ್ರೆ ಅವ್ರು 6 ತಿಂಗಳಿಗೆ ಒಂದು ಸಿನಿಮಾ ಬರ್ತಾ ಇತ್ತು. ಅವರು ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಪಿಲ್ಲರ್ಸ್ ಆಗಿದ್ರು ದರ್ಶನ್ ಸರ್. ಅಪ್ಪು ಸರ್ ಅಂತ ಒಬ್ಬ ಸಾಲಿಡ್ ಸೂಪರ್ ಸ್ಟಾರ್ನ ಕಳ್ಕೊಂಡ್ವಿ. ಕಾರಣಾಂತರಗಳಿಂದ ದರ್ಶನ್ ಸರ್ ಫಿಲಮ್ಸ್ ಬರ್ತಾ ಇಲ್ಲ. ಸೊ ಹಿಂಗಾಗಿರೋದ್ರಿಂದ ಆ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಾ ಇದೆ. ಅವ್ರ ಸ್ಥಾನನ ತುಂಬುವಂಥ ಬೇರೆ ಯಾರು ಇಲ್ಲ. ಸಿನಿಮಾ ನೋಡೋಕೆ ಶುರು ಮಾಡೋ ಮೊದಲು ಥಿಯೇಟ್ರಲ್ಲಿ ಒಂದು ಕಾರ್ಡ್ ಬರುತ್ತೆ, ಒಂದು ಆ್ಯಡ್ ಥರ, ಈ ಪಟ್ಟಣಕ್ಕೆ ಏನಾಗಿದೆ ಅಂತ. ಈಗ ಈ ಸಿನಿಮಾ ಇಂಡಸ್ಟ್ರಿಗೆ ಏನಾಗಿದೆ ಅಂತ ಎಲ್ಲರೂ ಹುಡುಕ್ತಾ ಇದ್ದಾರೆ. ಒಂಥರ ಕ್ಲೂಲೆಸ್, ಪ್ಯಾನಿಕ್ ಆಗಿದಾರಾ? ಯಾಕೆ ಯಾವ ಸಿನಿಮಾಗಳು ಹೋಗ್ತಾ ಇಲ್ಲ? ಏನು ಬೇಕಿದಕ್ಕೆ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ. ಇನ್ನೇನು ಫಿಲ್ಮ್ ಚೇಂಬರ್ ಕೂಡ ಚರ್ಚೆ ಮಾಡ್ತಾ ಇದೆ. ನನ್ನ ಜೊತೆ ಅನುಭವಿ ನಿರ್ದೇಶಕ, ಎಲ್ಲ ರೀತಿ ಸಿನಿಮಾಗಳನ್ನು ಮಾಡಿದ್ದಾರೆ, ತರುಣ್ ಸುಧೀರ್ ಅವರಿದ್ದಾರೆ. ಅವ್ರನ್ನ ಕೇಳಬೇಕು, ಯಾಕೆ ಏನಿದರ ಪರಿಹಾರ ಏನು ಅಂತ. ಸರ್, ಎಲ್ರಿಗೂ ಈ ಪ್ರಶ್ನೆ ಇದೆ. ಏನಾಗಿದೆ? ಏನು ಪ್ಯಾನಿಕ್ ಆಗಿದಾರಾ? ಯಾಕೆ ಈ ರೀತಿ ಕ್ಲೂಲೆಸ್? ಗೆಲುವಿಗೆ ಏನು ಬೇಕು ಸರ್? ಗೆಲುವಿಗೆ ಏನಿಲ್ಲ, ಸಿಂಪಲ್ ಒಂದೇ ಲೈನ್, ಅದು ಒಳ್ಳೆ ಸಿನಿಮಾ ಬೇಕಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಏನಾಗಿದೆ ಅಂತಂದರೆ ನಮಗೆ ಪ್ರಾಬಬಲಿ ಅದು ಎಲ್ಲ ಕಡೆಯಿಂದ ಸ್ವಲ್ಪ ಕಾಂಟ್ರಿಬ್ಯೂಷನ್ ಆಗಿ ಆ ಥರ ಆಗಿರೋದು. ಜನ ಒಂದು ಒಳ್ಳೆ ಕಾಂಟೆಂಟ್ ಬಿಟ್ಟರೆ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸರ್. ಅವ್ರು ಬೇರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದು. ನಾನು ಕಷ್ಟಪಟ್ಟು 200 ರೂಪಾಯಿ ತೊಗೊಂಬಂದು ಕೊಡ್ತಾಯಿದ್ದೀನಿ ಗುರು. ನನಗೆ 2.5 ಗಂಟೆ, ನಾನು 200 ರೂಪಾಯಿಗಿಂತ ನನ್ನ 2.5 ಗಂಟೆ ಸಮಯ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಏನೇನೋ ಆಪ್ಷನ್ಸ್ ಇದೆ ಲೈಫಲ್ಲಿ ಇವತ್ತು. ಬಟ್ ನಾನು ಬಂದು ನಿನಗೋಸ್ಕರ ಒಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತೀನಿ ಅಂದರೆ ದಯವಿಟ್ಟು ಅದಕ್ಕೆ ವ್ಯಾಲ್ಯೂ ಇರೋ ಥರ ಕೊಡುವ ಒಂದು ಸಿನಿಮಾನ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ. ಅದೇನಾಗಿದೆ, ಕೆಲವೊಂದು ಟೈಮಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡಿದಂಥ ಸಿನಿಮಾಗಳು ಅಂದ್ಕೊಂಡಂಗೆ ಆಗಿರಲ್ಲ. ಈಗ ನಮಗೆ ಒಂದು ಹಳೆಯಲ್ಲಿ ಒಂದು ತನ್ನಗ್ರಾಮದ ಕಥೆ ಇತ್ತು. ಒಂದು ಬೆಕ್ಕಿಗೆ ಬಿಸಿ ಹಾಲು ಕುಡಿಸ್ಬಿಟ್ರೆ ಹಾಲು ನೋಡಿದ್ರೆ ಓಡೋಗ್ತಿತ್ತಂತೆ. ಯಾಕೆ ಅಂದರೆ ಅದು ಭಯ. ಅದಕ್ಕೆ ಆಡಿಯನ್ಸ್ ಹಂಗೆ ಏನಾಗ್ಬಿಡ್ತು, ಡಿಸಪಾಯಿಂಟ್ ಆಗ್ಬಿಟ್ರು. ಎಷ್ಟು ಸತಿ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಾலும் ಕೆಲವು ಸಿನಿಮಾಗಳು ಅಂದ್ಕೊಂಡಂಗೆ ಆಗ್ತಾ ಇಲ್ವಲ್ಲ ಅಂತ ಅವ್ನು ಒಳ್ಳೆ ಸಿನಿಮಾ ಇದ್ರೂ ಬರ್ದಿರೋ ಥರ ಆಗ್ಬಿಟ್ಟ. ಈಗ ನಾವು ಏನು ಮಾಡಬೇಕು, ಮತ್ತೆ ಅವರಿಗೆ ನಂಬಿಕೆ ಹುಟ್ಟಿಸ್ಬೇಕು. ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಕರೆಸಿ ಒಳಗಡೆ ನಂಬಿಕೆ ಹುಟ್ಟಿಸಿದ್ರೆ ಅವಾಗ ಪ್ರತಿಯೊಂದಕ್ಕೂ ಮತ್ತೆ ಬರ್ತಾರೆ. ಆ ನಂಬಿಕೆನಲ್ಲಿ ಬರ್ತಕ್ಕೆ ಶುರು ಮಾಡ್ತಾರೆ. ಸೊ ಆಲ್ ವಿ ಹ್ಯಾವ್ ಟು ಡೂ ಈಸ್ ಕ್ರಿಯೇಟ್ ಗುಡ್ ಕಾಂಟೆಂಟ್. ಮಾಡಿದ್ರೆ ಖಂಡಿತ ಚೆನ್ನಾಗಾಗುತ್ತೆ ಸರ್. ಇಲ್ಲಿ ಯಾವುದು ಒಳ್ಳೆ ಸಿನಿಮಾ, ಯಾವುದು ಒಳ್ಳೆಯದು ಅಂತ ಜನರಿಗೆ ಅರ್ಥ ಮಾಡಿಸೋಲ್ಲೇ ಫೇಲ್ ಆಗ್ತಾ ಇದ್ದಾರೆ ಅಂತ. ಒಳ್ಳೆ ಸಿನಿಮಾ ಬರ್ತಾ ಇದ್ದಾವೆ, ಬಟ್ ಜನರಿಗೆ ಇದು ಒಳ್ಳೆಯದು ಅಂತ ತಲುಪಿಸೋ ಅಷ್ಟರಲ್ಲಿ ಸಿನಿಮಾ ಇರಲ್ಲ. ಇಲ್ಲಾಂದ್ರೆ ಅದ್ರ ಬಗ್ಗೆ ಒಂದಷ್ಟು ಗೊಂದಲಗಳಾಗಿರ್ತವೆ. ಒಳ್ಳೆಯದು ಮಿಕ್ಸಪ್ ಏನೇನೋ ಒಪಿನಿಯನ್ ಬರ್ತವೆ, ಅಥವಾ ರಾಂಗ್ ಒಪಿನಿಯನ್ ಕೊಡ್ತಾರೆ, ಅಥವಾ ಪ್ರಮೋಷನ್ ಮಾಡ್ದೇ ಅದ್ರ ಬಗ್ಗೆ ನೆಗೆಟಿವ್ ಒಪಿನಿಯನ್, ಈ ಥರದ್ದೆಲ್ಲ ಆಗಿ ಒಳ್ಳೆ ಸಿನಿಮಾನು ಹಾಳಾಗ್ತಾ ಇದೆಯಾ? ಆ ಥರದ್ದು ತುಂಬ ಆಗ್ತಾ ಇದೆಯಲ್ಲ. ಅಲ್ಲ, ಅದನ್ನೇ ಹೇಳಕ್ಕೆ ಬಂದೆ ನಾನು. ಬಿಕಾಸ್ ದಟ್ ಈಸ್ ಅ ಫಿಯರ್ ದಟ್ ಆಡಿಯನ್ಸ್ ಇಸ್ ಹ್ಯಾವಿಂಗ್. ಮತ್ತು ನಾವು ನಂಬಿಕೆ ಉಳಿಸ್ಕೋಬೇಕು ಅಂದರೆ ನೀವು ಕ್ರಮೇಣವಾಗಿ ಮಾಡಲೇಬೇಕು. ಯಾವುದೋ ಒಂದು ಇವಾಗ ಚೆನ್ನಾಗಿರೋ ಸಿನಿಮಾ ಬಂದಾಗ ಇವತ್ತು ಒನ್ ಡೇ ಸಾಕು ಸರ್, ವರ್ಡ್ ಆಫ್ ಮೌತಿಂದ ಸ್ಪ್ರೆಡ್ ಆಗೋದಕ್ಕೆ. ಇವತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಬ್ರದರ್ ನಾನು ಹೇಳ್ತೀನಿ, ಆಡಿಯನ್ಸ್ ಆರ್ ವೆರಿ ಇಂಟೆಲಿಜೆಂಟ್. ಅವ್ರಿಗೆ ಗೊತ್ತು ಒಳ್ಳೆ ಸಿನಿಮಾ ಯಾವುದಿಲ್ಲ ಅಂತ. ನಾನೊಂದು ಸಿನಿಮಾ ಮಾಡಿಬಿಟ್ಟು ಅದು ಒಳ್ಳೆ ಸಿನಿಮಾ ಅಂತ ನಾನು ಹೇಳಿದ್ರೆ ಒಳ್ಳೆ ಸಿನಿಮಾ ಆಗಲ್ಲ. ಅದು ಜನ ಹೇಳ್ತಾರೆ ಈ ಸಿನಿಮಾ ಒಳ್ಳೇದೋ ಇಲ್ವೋ ಅಂತ. ಸಿನಿಮಾ ಚೆನ್ನಾಗಿದ್ದರೆ ಅದು ಸೋತಿರೋದು ಹಿಸ್ಟ್ರಿನಲ್ಲಿ ಇಲ್ಲ ಸರ್. ಒಂದು ಸಿನಿಮಾ ಏನೋ ಸೋತಿದೆ ಅಂತಂದರೆ ಖಂಡಿತವಾಗ್ಲೂ ಇನ್ನೊಂದು ಸಮಸ್ಯೆ ಇದೆ ಅಂತಲೇ ಅರ್ಥ ಅದು. ಸೊ ನಾವು ಅದನ್ನು ಚೆನ್ನಾಗಿತ್ತು ಜನ ನೋಡಿಲ್ಲ ಅಂತ ಅವ್ರನ್ನೇ ಬ್ಲೇಮ್ ಮಾಡಬಾರ್ದು. ಜಿನಿನಾಗಿ ಅವ್ರು ಕನೆಕ್ಟ್ ಆಗಿರಲ್ಲ ಫಿಲಮ್. ಸೊ ಅಷ್ಟೇ ಆಗಿರುತ್ತೆ ಹೊರತು ಇನ್ನೇನಿರಲ್ಲ. ತರುಣ್ ಒಳ್ಳೆ ಸಿನಿಮಾ ಕೊಡ್ತಾರೆ, ಎಲ್ರಿಗೂ ಅದೊಂದು ಖುಷಿ ಇದೆ. ನೀವು ಮಾತ್ರ ಒಳ್ಳೆ ಸಿನಿಮಾ ಕೊಡ್ತೀರಾ? ಯಾಕಷ್ಟು ನಿಮ್ಮಲ್ಲಿ ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ ಅಂತ? ಇಲ್ಲ ಬ್ರದರ್, ನಾನು ಅಷ್ಟೇ. ನನಗೆ ತುಂಬ ಆನೆಸ್ಟ್. ನಾನು ಒಬ್ಬ ಆಡಿಯನ್ಸೇ ಸರ್. ನಾನು 200 ರೂಪಾಯಿ ಕೊಟ್ಟು ನಾನು ಸಿನಿಮಾ ನೋಡ್ತೀನಿ. ನನ್ನ ಪಿಕ್ಚರ್ ಆದ್ರೂ ನನಗೆ ಅದು ವರ್ತಿರಬೇಕು. ಇಲ್ಲ ಅಂತಂದರೆ ಆಗಲ್ಲ ಅಂತಲೇ ಯೋಚನೆ ಮಾಡ್ತೀನಿ. ಸೊ ಅದೇ ನಿಟ್ಟಿನಲ್ಲಿ ನಾನು ಬರೀಬೇಕಾದ್ರೆ ಪ್ರತಿಯೊಂದು ಸತಿನೂ ಇದು ನಾನು ಆಸ್ ಆಡಿಯನ್ಸ್ ನಾನು ಎಂಜಾಯ್ ಮಾಡ್ತೀನಾ ಇಲ್ವಾ ಅಫ್ಕೋರ್ಸ್ ನೀವು 100 ಜನ ಇದ್ದರೆ 100 ಜನನೂ ಇಂಪ್ರೆಸ್ ಮಾಡೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಇಂಪ್ರೆಸ್ ಮಾಡ್ಬೋದಾ? ಅದಕ್ಕೆ ಮಾಸ್ ಅಂತ ಕರೆಯೋದು. ಮಾಸ್ ಅಂದ ತಕ್ಷಣ ಎಲ್ಲ ಆಟೋ ಡ್ರೈವರ್ಸು, ಹೋಟ್ಲ್ ಹುಡುಗರು, ಈ ಥರದವ್ರು ಮಾಸು ಖಂಡಿತ ಅಲ್ಲ ಸರ್. ಈವನ್ ನೀವು ಆಫೀಸ್ ಕೆಲಸ ಮಾಡ್ತೀರಿ, ನೀವು ಬ್ಯೂರೋಕ್ರಾಟ್ ಇರಿ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಲಿ, ಒಂದು ದೊಡ್ಡ ಆಡಿಯನ್ಸ್ ಬಂದಾಗ ದಟ್ ಈಸ್ ಮಾಸ್. ಸೊ ಎಲ್ಲರಿಗೂ ಕೇಟ್ರ್ ಮಾಡೋವಂಥದ್ದು ಇತ್ತು ಅಂದರೆ ಅದು ಮಾಸ್. ಸೊ ಎಷ್ಟು ಹೈಯೆಸ್ಟ್ ಜನಕ್ಕೆ ಕೇಟ್ರ್ ಮಾಡ್ತೀರಾ ನೀವು ಅನ್ನೋದ್ರ ಮೇಲೆ ಲೆಕ್ಕ.
ಸೊ ನನ್ನ ಉದ್ದೇಶನೂ ಹಂಗೆ ಇರುತ್ತೆ ಯಾವಾಗ ಎಷ್ಟು ಹೈಯೆಸ್ಟ್ ಜನಕ್ಕೆ ಕೇಟರ್ ಮಾಡ್ಬೋದು ಒಂದು ಸ್ಕ್ರಿಪ್ಟನ್ನು, ಇದೆಲ್ಲರಿಗೂ ಇಷ್ಟ ಆಗೋದ್ರ ಎಲಿಮೆಂಟ್ಸ್ ಏನೇನು ಹಾಕ್ಬೋದು ಅನ್ನೋ ಪ್ರಯತ್ನದಲ್ಲೇ ಪಿಕ್ಚರ್ ಮಾಡಿರ್ತೀನಿ. ಅನ್ಫಾರ್ಚುನೇಟ್ಲಿ ದರ್ಶನ್ ಅವ್ರು ಸಿನಿಮಾ ಮಾಡೋಕ್ಕಾಗ್ತಾ ಇಲ್ಲ, ಅವರಿಲ್ಲ. ಅವರು ಇದ್ದಿದ್ದರೆ ಸಿನಿಮಾ ಇಂಡಸ್ಟ್ರಿಗೆ ಬೇರೆಯೇ ಶಕ್ತಿ ಇರ್ತಾಯಿತ್ತು. ಯಾಕೆಂದರೆ ಅವ್ರು 6 ತಿಂಗಳಿಗೆ ಒಂದು ಸಿನಿಮಾ ಬರ್ತಾಯಿತ್ತು. ಅವ್ರು ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಎಲ್ಲರೂ ಅದನ್ನು ಹೇಳ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಕನ್ನಡಕ್ಕಾಗಿಯೇ ಕೆಲಸ ಮಾಡೋ ಅಂಥ ಹೀರೋ ಇರಬೇಕಾಗಿತ್ತು ಅಂತ. ಅಲ್ಲ, ಅಫ್ಕೋರ್ಸ್ ಎವ್ರಿ ಹೀರೋ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಇಂಡಸ್ಟ್ರಿ. ಒಂದೊಂದು ಇಟ್ಟಿಗೆ ಸೇರಿ ಕನ್ನಡ ಚಿತ್ರರಂಗ ಅಂತ ಬೆಳೆದಿದೆ. ಅಂಥದ್ರಲ್ಲಿ ಅವರು ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಪಿಲ್ಲರ್ಸ್ ಆಗಿದ್ದರು ದರ್ಶನ್ ಸರ್. ಸೊ ಅದೇನಾಗೋಯ್ತು ನಮಗೆ ಇನ್ನು ರೀಸೆಂಟ್ ಟೈಮ್ಸ್ ಅಪ್ಪು ಸರ್ ಅಂತ ಒಬ್ಬ ಸಾಲಿಡ್ ಸೂಪರ್ ಸ್ಟಾರ್ನ ಕಳ್ಕೊಂಡ್ವಿ. ಕಾರಣಾಂತರಗಳಿಂದ ಇವಾಗ ದರ್ಶನ್ ಸರ್ ಫಿಲಮ್ಸ್ ಬರ್ತಾ ಇಲ್ಲ. ಸೊ ಹಿಂಗಾಗಿರೋದ್ರಿಂದ ಆ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಾಯಿದೆ. ಅವ್ರ ಸ್ಥಾನನ ತುಂಬುವಂಥ ಬೇರೆ ಯಾರೂ ಇಲ್ಲ. ಸೊ ಅವರೇ ಆದಂಥ ಒಂದು ಐಡೆಂಟಿಟಿ ಇರುತ್ತೆ ಗೊತ್ತಾ. ಹಾಗಾಗಿ ಆ ವ್ಯಾಕ್ಯೂಮ್ ಒಂದಿದೆ ನಮಗೆ, ಆ ವ್ಯಾಕ್ಯೂಮ್ ಕೂಡ ಎಫೆಕ್ಟ್ ಮಾಡ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ನಿಮ್ಮ ಸಿನಿಮಾ ಎಷ್ಟು ಬೇಗ ನಿರೀಕ್ಷೆ ಮಾಡ್ಬೋದು, ಹೇಗಿರುತ್ತೆ? ಈ ಕ್ಯೂರಿಯಾಸಿಟಿ ಅಂತೂ ತರುಣರ ಸಿನಿಮಾ ಬಗ್ಗೆ ಹೈಪ್ ಸಿಕ್ಕಾಬಟ್ಟೆ ಇರುತ್ತೆ. ಯಾವಾಗ ಏನು ಕಾಯ್ತಾ ಇದ್ದಾರೆ? ಅದೇ ನನ್ನ ಸ್ಕ್ರಿಪ್ಟ್ ವರ್ಕಲ್ಲಿ ನಡೀತಾ ಇದೆ. ಅದೇ ಹೇಳಿದ್ನಲ್ಲ, ತುಂಬ ಹುಷಾರಾಗಿ ಸ್ಕ್ರಿಪ್ಟ್ಗಳು ಮಾಡಬೇಕು. ಸೊ ಆ ಪ್ರೋಸೆಸ್ಸಲ್ಲಿದ್ದೀನಿ. ಯಾವಾಗ ಆಗುತ್ತೆ ಖಂಡಿತವಾಗ್ಲೂ ಹೇಳ್ತೀನಿ. ನೀವು ದೊಡ್ಡ ಸಿನಿಮಾ ಅಂತ ಮಾಡೋಕ್ಕೋಗಿ 4-5 ವರ್ಷ ಮಾಡ್ತಾ ಇದ್ದೀರಾ, ಹೇಗೆ ಅಂತ? ಆ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ನಾವು ಮಾಡೋದಲ್ಲ. ಅದು ರಿಲೀಸ್ ಆಗಿ ಶುಕ್ರವಾರ ಮಧ್ಯಾಹ್ನ ಜನ ಡಿಸೈಡ್ ಮಾಡ್ತಾರೆ ದೊಡ್ಡ ಸಿನಿಮಾನ ಚಿಕ್ಕ ಸಿನಿಮಾನ ಅಂತಂದ್ಬಿಟ್ಟು ಅಂತ. ಕತೆ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಮೇಕಿಂಗಿಗೆ ಟೈಮ್ ಒಂದು ಬೇಕಾಗತ್ತೆ ಅಷ್ಟೇ. ಸೊ ನಾನೊಂದು ಕಳೆದ ಒಂದು ವರ್ಷದಿಂದ ಬೇರೆ ಸ್ಕ್ರಿಪ್ಟಲ್ಲಿ ಕೂತಿದ್ವಿ. ಕಾರಣಾಂತರಗಳಿಂದ ನಾನು ಮಾಡೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಬೇರೆ ಸ್ಕ್ರಿಪ್ಟ್ ಹೊಸದು ಮಾಡಬೇಕು ಅಂತ ಕೂತ್ಕೊಂಡ್ವಿ. ಹಾಗಾಗಿ ಸ್ವಲ್ಪ ಟೈಮ್ ಆಯಿತು. ಫಿನಿಷಿಂಗ್ ಸ್ಟೇಜಲ್ಲಿದೆ, ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ಈಗಾಗಲೇ ಹೇಳಿದರೆ, ಬಟ್ ಜೆನ್ವಿನ್ ಕೊನೆಯದಾಗಿ ಇಂಡಸ್ಟ್ರಿ ಸಿನಿಮಾ ಪ್ರೀತಿಸೋ ಅಂಥವ್ರಿಗೆ ಒಂದು ಕೊನೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಏನಿಲ್ಲ, ಅಫ್ಕೋರ್ಸ್ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಸ್ವಲ್ಪ ನಮಗೆ ಒಂದು ಚಿಕ್ಕ ಡ್ರೈ ಫೇಸ್ ಓಡ್ತಾ ಇದೆ. ಸಿನಿಮಾ ಲವರ್ಸಿಗೆ ನಾನು ಹೇಳೋದು ಒಂದೇ, ಅಫ್ಕೋರ್ಸ್ ನಿಮಗೆ ಸುತ್ತಮುತ್ತ ಒಳ್ಳೊಳ್ಳೆ ಅದರ್ ಲ್ಯಾಂಗ್ವೇಜಸಲ್ಲಿ ಕೆಲವು ಹ್ಯಾಂಡ್ ಪಿಕ್ ಸಿನಿಮಾಗಳಲ್ಲಿ ಬರ್ತಾ ಇದೆ. ಸೊ ಅದು ಒಂದು ಆಪ್ಷನ್ ಆಗಿದೆ. ಸೊ ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದು ಚೂರು ತಾಯಿ ಕರಳಿಂದ ಬಂದ ಸಿನಿಮಾ ನೋಡಿ, ಸಣ್ಣ ಪುಟ್ಟ ತಪ್ಪಿದರೆ ಅದನ್ನು ಕ್ಷಮಿಸಿ ಆ ಸಿನಿಮಾನ ಸ್ವಲ್ಪ ಪುಷ್ ಮಾಡಿದ್ರೆ ಐ ಥಿಂಕ್ ಅಗೇನ್ ವಿಲ್ ಆಲ್ ಗೆಟ್ ಬ್ಯಾಕ್ ಟು ಅವರ್ ಓಲ್ಡ್ ಡೇಸ್. ಸೊ ತುಂಬ ಸ್ಟ್ರಿಕ್ಟ್ ನೋಡಿ, ಅವ್ರು ಹಂಗೆ ಮಾಡ್ತಿದ್ದಾರೆ, ಇವ್ರು ಹಿಂಗೆ ಮಾಡ್ತಿದ್ದಾರೆ, ಆ ಕಂಪ್ಯಾರಿಸನ್ ಜೊತೆಗೆ ಒಂದು ಚಿಕ್ಕ ತಾಯಿ ಕರಳು, ನಮ್ಮ ಮಗುನೇ ಇದು, ಸ್ವಲ್ಪ ಹಿಂಗೆ ಬೆನ್ನು ತಟ್ಟಿದ್ರೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ಆ ಮೈಂಡ್ ಸೆಟಲ್ಲಿ ಬಂದರೆ ಒಂದಷ್ಟು ಮತ್ತೆ ಬೆಟರ್ ಆಗ್ತೀವಿ ನಾವು. ಥ್ಯಾಂಕ್ ಯು ಇಷ್ಟೊತ್ತು. ಥ್ಯಾಂಕ್ ಯು. ಇದು ಖ್ಯಾತ ನಿರ್ದೇಶಕ ತರುಣ್ ಸುಧೀರ್ ಅವರ ಮಾತುಗಳು. ಇಂಡಸ್ಟ್ರಿಗೆ ಒಂಚೂರು ಪ್ರೋತ್ಸಾಹ ಬೇಕು, ಒಳ್ಳೆ ಸಿನಿಮಾ ಬರ್ತಾ ಇದೆ, ಎಲ್ಲೋ ಒಂಚೂರು ಮಿಸ್ ಆಗ್ತಾ ಇದೆ. ಅಂದರೆ ಜನ ಅದನ್ನು ಎಲ್ಲೋ ಒಂದು ಕಡೆ ಬೆನ್ತಟ್ಟುವಲ್ಲಿ ಕನ್ಫ್ಯೂಸ್ ಆಗಿ ಒಂದಷ್ಟು ಗೊಂದಲಗಳಿದೆ. ಜೊತೆಗೆ ಸಿನಿಮಾಗಳನ್ನು ಚೂರು ಸಣ್ಣ ಪುಟ್ಟ ತಪ್ಪಿದರೆ ಪ್ರೋತ್ಸಾಹಿಸೋಣ, ಒಳ್ಳೆ ಸಿನಿಮಾ ಬರುತ್ತೆ ಅನ್ನೋಂಥ ಹೋಪ್ಸನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಓಂ, ಪಬ್ಲಿಕ್ ಇಂಪ್ಯಾಕ್ಟ್ಗಾಗಿ ಫಿಲ್ಮ್ ಚೇಂಬರ್ನಿಂದ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡು ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿಯರ್ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.